Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ನಿಜ ಹೇಳಿ, ನಿಮಗೆ ಬೇಜಾರಾಗ್ತಿಲ್ವಾ? ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಾರ್ಮಲ್ ಆಗಿರೋದು ಬೇರೆ, ನಾರ್ಮಲ್ ಆಗಿರೋ ಥರ ಪ್ರಿಟೆಂಡ್ ಮಾಡೋದು ಬೇರೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ನನಗೆ ಕಾಣ್ತಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಹೇಳಿದ್ನಲ್ಲ, ನಾನು ನಾರ್ಮಲ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಹೇಳಿದ್ನಲ್ಲ ನಾರ್ಮಲ್ ಆಗಿದ್ದೀನಿ ಅಂತ. ಅದೇ ಅರ್ಥ ಆಗ್ತಿಲ್ಲ, ಅದು ಹೇಗೆ ಸಾಧ್ಯ ಅಂತ. ನೀವು ಗೌತಮ್ ಅವರು ಒಬ್ರನ್ನೊಬ್ರು ಇಷ್ಟೊಂದು ಪ್ರೀತಿಸ್ತೀರಾ, ಆ ಪ್ರೀತಿ ಎಲ್ಲೋಯ್ತು ಅಂತ. ಪ್ರೀತಿ ಎಲ್ಲಿರುತ್ತೋ ಅಲ್ಲೊಂದು ಚೂರು ಪೊಸೆಸಿವ್ನೆಸ್ ಇರುತ್ತಲ್ವಾ, ಬಿಟ್ಕೊಡ್ತಿದ್ದೀನಿ ಅನ್ನೋ ನೋವಿರುತ್ತಲ್ವಾ. ಅದಿಲ್ಲ ಅಂದರೆ ಪ್ರೀತಿ ಇದ್ದಿದ್ದೆ ಸುಳ್ಳು ಅಂತ ಆಗೋದಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ರಿ ಹೇಳಿ? ನಿಮಗೇನು ಅನ್ನಿಸ್ತಿಲ್ವಾ? ನನಗೇನು ಅನಿಸುತ್ತೆ ಅನ್ನೋದಕ್ಕಿಂತ ಗೌತಮ್ ಅವ್ರಿಗೇನು ಒಳ್ಳೇದು ಅದು ಬೇಕಾಗಿರೋದೀಗ. ನನ್ನ ಪ್ರಕಾರ ಪ್ರೀತಿ ಅನ್ನೋದು ಬರೀ ಜೊತೇಲಿರೋದಷ್ಟೇ ಅಲ್ಲ. ಎಲ್ಲೇ ಇದ್ರು, ಹೀಗೆ ಇದ್ರು, ನಾವು ಪ್ರೀತಿಸೋರು ಚೆನ್ನಾಗಿರ್ಲಿ ಅಂತ ಬಯಸೋದೇ ಪ್ರೀತಿ. ಪಡ್ಕೊಳ್ಳೋದಷ್ಟೇ ಪ್ರೀತಿ ಅಲ್ಲ, ಬಿಟ್ಕೊಳ್ಳೋದು ಪ್ರೀತಿನ. ಇಲ್ಲ ಅಂದರೆ ಅದು ಪೊಸೆಸಿವ್ನೆಸ್ ಹೋಗ್ಬಿಡುತ್ತೆ, ಸ್ವಾರ್ಥ ಅಂತ ಅನ್ನಿಸ್ಕೊಳುತ್ತಲ್ವ. ನನ್ನ ಪ್ರಕಾರ ಪ್ರೀತಿ ಅನ್ನೋದು ಸುಂದರವಾದ ಹೂ ಇದ್ದ ಹಾಗೆ. ಅದನ್ನ ನೋಡಿ ಖುಷಿ ಪಡಬೇಕು, ಅದನ್ನ ಕಿತ್ತು ಮುಡ್ಕೊಳ್ಳೋದಲ್ಲ. ಹಾಗೆ ಮಾಡಿದರೆ ನಮಗೆ ಖುಷಿ ಆಗುತ್ತೆ, ಆದರೆ ಹೂ ಬಾಡೋಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಗೌತಮ್ ಅವರು ನಾನು ಇಷ್ಟಪಡೋ ಅಂಥ ಸುಂದರವಾದ ಹೂ ಇದ್ದ ಹಾಗೆ. ದೂರದಿಂದ ನಿಂತು ಅವರು ನೋಡಿ ಖುಷಿ ಪಡ್ತೀನಿ. ಆ ಸುಂದರವಾದ ಹೂವಿನ ಮೇಲೆ ತುಂಬಿ ಬಂದು ಕೂರುತ್ತೆ, ಮಕರಂದ ಹೀರುತ್ತೆ, ಹೂವು ಕಾಯಿ ಆಗುತ್ತೆ, ಕಾಯಿ ಹಣ್ಣಾಗುತ್ತೆ. ಅದು ನೋಡೋ ಆಸೆ ನನಗೆ. ನೋಡಿ ಭೂಮಿಕಾ, ನೀವು ನನ್ನ ಲೈಫಿಗೆ ಬರೋಕ್ ಮುಂಚೆ ನನ್ನ ಪ್ರಪಂಚ ಬೇರೆ ತರನೇ ಇತ್ತು. ಬಟ್ ನೀವು ಬಂದ್ಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.